ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನೋಡಿ ಫ್ರೆಂಡ್ಸ್, ನಾನೀಗ ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅಗಲ ಬಂದು ಫ್ರೆಂಡ್ಸ್ 31 ಇದೆ ಫ್ರೆಂಡ್ಸ್. ನೋಡಿ 31 ಇದೆ. ಚೆಸ್ಟ್ ಎಷ್ಟಿದೆ ಅಂತ ನೋಡೋಣ. ಟೆನ್ ಇದೆ, 10.2 ಇದೆ ನೋಡಿ ಫ್ರೆಂಡ್ಸ್. ನಾನು ಯಾವುದು ಈ ಥರ ತಗೊಳಲ್ಲ ಫ್ರೆಂಡ್ಸ್. ನಾನು ಈಸಿ ಮೆಥಡಲ್ಲಿ ಹಿಂಗೆ ಕಟ್ ಮಾಡಿಬಿಡ್ತೀನಿ, ಮಾರ್ಕ್ ಹಾಕಿಬಿಡ್ತೀನಿ ಈ ಥರ. ಏನು ಬ್ಲೌಸ್ ಇದೆಯಲ್ಲ ಈ ಥರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ನೋಡಿ ಇದೇ ಥರ ನಾನು ಬ್ಲೌಸ್ ಕಟ್ ಮಾಡೋದು. ಬ್ಯಾಕ್ ಬ್ಲೌಸ್ ಬಂದು ಬ್ಯಾಕಲ್ಲಿ ಈ ಥರ ಡ್ರಾಯಿಂಗ್ ಮಾಡ್ತೀನಿ. ಈ ಥರ ಮಾಡಿ ಬ್ಯಾಕಲ್ಲಿ ತಗೊಂಡ್ಬಿಡ್ತೀನಿ. ಈ ಥರ ಡ್ರಾಯಿಂಗ್ ಮಾಡಿ ನಾನು ಕಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಈಸಿ ಮೆಥಡ್ ಫ್ರೆಂಡ್ಸ್, ಇದು ಬೇಗ ಆಗಿಬಿಡುತ್ತೆ. ಲೈನಿಂಗ್ ಕಟಿಂಗು 5 ನಿಮಿಷದಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. 5 ನಿಮಿಷ. ನೋಡಿ ಫ್ರೆಂಡ್ಸ್, ನಿಮಗೂ ನಂದು ಚಾನಲ್ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಕ್ರಾಸ್ ಕಟ್ಟಿಂಗ್ ಫ್ರೆಂಡ್ಸ್, ಇದು ಈ ನಮ್ಮ ಕಡೆ ಎಲ್ಲ ಕ್ರಾಸ್ ಜಾಸ್ತಿ ಹೊಲಿಸ್ಕೊಳ್ತಾರ. ಈ ಥರ ಇದೇ ಯಾವುದಿದೆ ಇದೇ ಥರ ಡ್ರಾಯಿಂಗ್ ಮಾಡಿಬಿಡೋದು. ನೆಕ್ ಬಂದು 6.6.5 ಇಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ಚಾನಲ್ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಫ್ರಂಟಲ್ಲಿ 6.6 ತೊಗೊಂಡಿನಿ. ಇಲ್ಲಿ ಬಂದು 3.5 ಹೆಚ್ಚು ಕಮ್ಮಿ 4 ತಗೊಳ್ತೀನಿ. ಇದು ಬಂದು ಇದೇ ಥರ ಶೋಲ್ಡ್ರಲ್ಲಿಂದ ಇದು ಬಸ್ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಈ ಥರ ಇಡ್ತಾ ಇದ್ದೀನಿ ಫ್ರೆಂಡ್.
ಈಸಿ ಮೆಥಡ್ ಫ್ರೆಂಡ್ಸ್. ನನಗೂ ತುಂಬಾ ಫಸ್ಟ್ ಎಲ್ಲ ಡ್ರೆಸ್ ಹೊಲಿತಾ ಇದ್ದೆ, ಬಟ್ ನನಗೆ ಡ್ರೆಸ್ಗಿನ್ನ ಬ್ಲೌಸ್ ಭಾಳ ತ್ರಾಸಾಗ್ತಿತ್ತು ಹೊಲಿಲಿಕ್ಕೆ. ಫುಲ್ಲು ಕಟಿಂಗ್ ಅಂದರೆ ಫುಲ್ಲು ಭಯ ಆಗ್ತಿತ್ತು. ಡ್ರೆಸ್ ತುಂಬ ಈಸಿಯಲ್ಲಿ ಹೊಲಿದು ಬಿಡ್ತಿದ್ದೆ, ಸ್ಟಿಚ್ ಮಾಡಿಬಿಡ್ತಿದ್ದೆ. ನನಗೆ ಬ್ಲೌಸ್ ಅಂದರೆ ಇನ್ನು ಭಾಳ ನನಗೆ ಇಷ್ಟನೇ ಆಗ್ತಿದ್ದಿಲ್ಲ ಹೊಲಿಲಿಕ್ಕೆ ಬ್ಲೌಸು. ಬಟ್ ಈ ಟೈಮಲ್ಲಿ ಬ್ಲೌಸೇ ನನ್ನ ಕೈ ಹಿಡಿದಿರೋದು. ಡ್ರೆಸ್ಗಿನ್ನ ಬ್ಲೌಸೇ ನನಗಿಲ್ಲಿ ಭಾಳ ಬ್ಲೌಸು ಹೊಲಿಲಿಕ್ಕೆ ಬರುತ್ತೆ. ಕಸ್ಟಮರ್ ಭಾಳ ಬ್ಲೌಸ್ಗೆ ಬರ್ತಾರೆ ಇಲ್ಲಿ ಡ್ರೆಸ್ಗಿನ್ನ. ನೋಡಿ ಫ್ರೆಂಡ್ಸ್, ಫ್ರಂಟ್ ಆಯಿತು. ನಾನು ಸ್ಲೀವ್ ಯಾವ ಥರ ತೊಗೊಳ್ತೀನಿ ನೋಡಿ ಫ್ರೆಂಡ್ಸ್. ಬಟ್ಟೆ ತುಂಬ ಇದೆಯಲ್ಲ, ನಾನು ಅಟ್ಯಾಚ್ ಬೇಡ ಅಂತ ನಾನು ಈ ಥರ ತೊಗೊತೀನಿ. ಪ್ಯಾಚ್ ಬೇಡ ಅಂತ, ಅಟ್ಯಾಚ್ ಬಟ್ಟೆ ಹಚ್ಚೋದು ಬೇಡ, ತೊಗೊಳ್ಳೋದು ಬೇಡ ನಾವಂತ ನಾನು ಬಟ್ಟೆ ಉಳಿದ್ರೆ ಇದೇ ಥರ ನಾನು ಸ್ಲೀವ್ ಕಟಿಂಗ್ ಮಾಡ್ಕೊತೀನಿ. ಇವರು ಸ್ಲೀವ್ ಬಂದು ತುಂಬ ತುಂಡ ಇದೆ, ಈ ಥರ ಕಟಿಂಗ್. ನೋಡಿ ಫ್ರೆಂಡ್ಸ್, ಇದೇ ಥರ ನಾನು ಸ್ಲೀವ್ ಡ್ರಾಯಿಂಗ್ ಮಾಡೋದು. ತುಂಬ ಈಸಿ ಫ್ರೆಂಡ್. ನಾವು ಬಟ್ಟೆ ಯಾವ ಥರ ಸ್ಟಿಚ್ ಮಾಡ್ತೀವಿ, ಯಾವ ಥರ ನೀಟಾಗಿ ಸ್ಟಿಚ್ ಮಾಡ್ತೀವಿ ಅಂತ ಹುಡ್ಕೊಂಡು ಬರ್ತಾರೆ ಫ್ರೆಂಡ್ಸ್. ನಾವು ಫಸ್ಟ್ ನೀಟಾಗಿ ಕಟಿಂಗ್ ಕಲಿಬೇಕು. ಕಟಿಂಗ್ ಕಲಿತ್ರೆ ಇನ್ನು ನಾವು ಬಟ್ಟೆ ಯಾವ ಟೈಪ್ ಇದ್ರೂ ಹೊಲಿಬೋದು. ಮೇನ್ ಕಟಿಂಗ್ ಇರಬೇಕು ಫ್ರೆಂಡ್ಸ್. ಕಟಿಂಗ್ ಇದ್ದರೆ ನಾವು ಕಟಿಂಗ್ ಬಂದರೆ ಯಾವುದಾದ್ರೂ ಬಟ್ಟೆ ಹೊಲಿಬೋದು. ನನಗೆ ಫಸ್ಟಿಗೆ ಬ್ಲೌಸ್ ಕಟ್ಟಿಂಗ್ ಅಂದರೆ ಇಷ್ಟನೇ ಆಗ್ತಿದ್ದಿಲ್ಲ. ಡ್ರೆಸ್ ಭಾಳ ಹೊಲಿತಿದ್ದೆ, ಬಟ್ ಇಲ್ಲಿ ನನಗೆ ಡ್ರೆಸ್ಗಿನ್ನ ಭಾಳ ಬ್ಲೌಸೇ ನನಗೆ ಬರೋದು. ನಾನು ಇದೇ ಥರ ಕಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ನಾನು ನಿನ್ನೆ ಲೇಟ್ ಆಗಿಬಿಡ್ತು, ನಾನು ಕಟಿಂಗ್ ಮಾಡ್ಕೊಳ್ಳಿಲ್ಲ. ಇವತ್ತು ಬೆಳಗ್ಗೆ ಎದ್ದು ಕೆಲಸ ಮಾಡಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ಎಲ್ಲ ಮಾಡೋದ್ರಲ್ಲಿ ಇಷ್ಟೊತ್ತಾಯಿತು. ಇವತ್ತು ಈಗ ಕಟ್ ಮಾಡ್ಕೊತಾ ಇದ್ದೀನಿ ಕಟಿಂಗು. ನಾನು ತುಂಬ ಬಟ್ಟೆ ಇದ್ದರೆ ನೈಟೆಲ್ಲ ಕಟ್ ಮಾಡ್ಕೊಂಬಿಡ್ತೀನಿ, ಬೆಳಗ್ಗೆ ಎದ್ದು ಇನ್ನು ಸ್ಟಿಚ್ ಮಾಡ್ತೀನಿ ಫ್ರೆಂಡ್ ಕೆಲಸ ಮುಗಿದ್ಮೇಲೆ. ಆಯ್ತು ನೋಡಿ ಫ್ರೆಂಡ್ಸ್, ಕಟಿಂಗ್ ಆಯಿತು. ಇದು ಬ್ಯಾಕ್, ಇದು ಫ್ರಂಟ್, ಇದು ಸ್ಲೀವ್, ಇದು ಕ್ರಾಸ್ ಬೆಲ್ಟ್. ನಾವು ಬಟ್ಟೆ ಇದ್ದರೆ ಎರಡು ಕ್ರಾಸ್ ಬೆಲ್ಟ್ ಹಾಕ್ಬೇಕು ಫ್ರೆಂಡ್ಸ್, ಚೆನ್ನಾಗಿ ಕೂಡುತ್ತೆ. ಮೇನ್ ಫ್ಯಾಬ್ರಿಕನ್ನು ಬ್ಲೌಸ್ ಬಟ್ಟೆ ಈ ಥರ ಇದೆ, ಭಾಳ ತೆಳುವಿದೆ.
ಇವತ್ತು ಭಾಳ ಸುಸ್ತಾಗ್ತಾ ಇದೆ ಫ್ರೆಂಡ್ಸ್. ಬಟ್ಟೆ ಹೊಲಿಲಿಕ್ಕೆ ಆಗ್ತಾನೇ ಇಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಕಣ್ಣು ತುಂಬ ಒತ್ತುತ್ತಾ ಇದೆ. ಬಟ್ಟೆ ನೋಡಿದ್ರೆ ತುಂಬ ಇದೆ ಹೊಲಿಲಿಕ್ಕೆ. ಫ್ರೆಂಡ್ಸ್, ಬ್ಯಾಕ್ ನಾವು ಇಲ್ಲಿ ಬಟ್ಟೆ ನೋಡ್ಬೇಕು ಫ್ರೆಂಡ್ಸ್. ಬಟ್ಟೆ ನಮಗೆ ಯಾವ ಥರ ಉಳಿತಾ ಇಲ್ಲ ಅಂತ ನೋಡಿಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನಾನು ನೋಡಿ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೊತೀನಿ. ಬಟ್ಟೆ ಪೀಸು ಕ್ರಾಸಲ್ಲಿ ಸ್ಯಾರಿ ಬ್ಲೌಸು ಬಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಇದು ಓಕೆ, ಸಣ್ಣ ಅಳತೆ ಇರೋದರಿಂದ ನಾವು ಹೊಲಿಬೋದು. ಒಂದು ದಿನಕ್ಕೆ ನಾನು 4 ಅಥವಾ 4 ಅಥವಾ 3 ಸ್ಟಿಚ್ ಮಾಡ್ತಾ ಇದ್ದೆ. ಬಟ್ ಇವಾಗ ಆಗ್ತಾ ಇಲ್ಲ, ನನಗೆ ಕಣ್ಣು ಸೆಳೆತ ಬರ್ತಾ ಇದೆ. ಸೀಸನಲ್ಲಿ ತುಂಬ ಬಟ್ಟೆ ಹೊಲಿತೀನಿ ಫ್ರೆಂಡ್ಸ್. ಈಗ ಸ್ವಲ್ಪ ಕಮ್ಮಿ ಇದೆ ಬಟ್ಟೆ, ಬಟ್ ಹೊಲಿತೀನಿ ಡೈಲಿ 3 ಅಥವಾ 2 ಅಂತ ಹೊಲಿತೀನಿ ಫ್ರೆಂಡ್ಸ್. ನಿನ್ನೆ ಒಂದು ನೈಟಿ ಹೊಲಿದಿದ್ದೀನಿ ಫ್ರೆಂಡ್ಸ್, 2 ಬ್ಲೌಸ್ ಹೊಲಿದಿದ್ದೀನಿ. ಮತ್ತು ಎಮ್ಮಿಂಗ್ ಮಾಡೋವಿದ್ದು ನಿನ್ನೆ 6 ಬ್ಲೌಸ್ ಎಮ್ಮಿಂಗ್ ಮಾಡಿದ್ದೀನಿ. ಇನ್ನು ತುಂಬ ಇದ್ವು, ಅವು ಎಮ್ಮಿಂಗ್ ಮಾಡಿ ಮನೆ ಕೆಲಸ ಅದು ಜಾಸ್ತಿ ಆಗ್ಬಿಡುತ್ತೆ ಫ್ರೆಂಡ್ಸ್. ನನಗೆ 3 ಮಕ್ಕಳಿದ್ದಾರೆ. ಅವ್ರಿಗೆ ಸ್ಕೂಲಿಗೆ ಬಾಕ್ಸ್ ಕಳಿಸಿ ಎಲ್ಲ ಕಳಿಸೋದ್ರಲ್ಲಿ ಟೈಮ್ ಆಗಿಬಿಡುತ್ತೆ ನನಗೆ. ಇನ್ನು ಇಷ್ಟೊತ್ತರಲ್ಲಿ ಅದಕ್ಕೆ ಟೈಮ್ ವೇಸ್ಟ್ ಮಾಡಲಿ ಅಂತ ನಾನು ಬಟ್ಟೆ ಸ್ಟಿಚ್ ಮಾಡ್ತೀನಿ. ಒಂದೊಂದು ಟೈಮ್ ನನಗೆ ಬೇಜಾರಾದರೆ ಬಿಟ್ಟು ಹೊಲಿತೀನಿ. ಮತ್ತು 1 ಅವರ್ 2 ಅವರ್ ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ಹೊಲಿತೀನಿ ಫ್ರೆಂಡ್ಸ್. ಟೈಮ್ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ನಾನು ಏನಾದರೂ ಕಲಿಬೇಕು, ಏನಾದರೂ ಮಾಡಲೇಬೇಕು ಅಂತ ನಮ್ಮ ಮೈಂಡಲ್ಲಿರುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಎಲ್ಲ ರೀತಿ ಬ್ಲೌಸ್ ಹೊಲಿತೀನಿ ಫ್ರೆಂಡ್ಸ್. ನಾನು ನಿಮಗೆ ಕಟಿಂಗ್ ಬೇಕಾದರೆ ಕೇಳಿ, ಹೇಳ್ಕೊಡ್ತೀನಿ. ಇದೊಂದು ಸ್ಟಿಚ್ ಮಾಡಿ ಇನ್ನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಆಗ್ತಾಯಿಲ್ಲ ಇವತ್ತು ನನಗೆ, ನೋಡೋಣ ಆಮೇಲೆ ನಂತರ ಒಂದು ಸ್ವಲ್ಪ ಮಲಗಿಬಿಡ್ತೀನಿ. ಇನ್ನು ಎದ್ದು ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಚಾನಲ್ಗೆ ಸಪೋರ್ಟ್ ಮಾಡಿ. ರೇಷ್ಮಾ ಎಮ್ನೂರ್ ಅಂತ ಚಾನಲ್ ಬಂದು ನಾನು ಇನ್ನೊಂದು ಪೀಸ್ ಹಾಕ್ತೀನಿ ಫ್ರೆಂಡ್ಸ್. 2 ಕ್ರಾಸ್ ಬೆಲ್ಟಿಗೆ 2 ನಾನು ಲೈನಿಂಗ್ ಹಾಕ್ತೀನಿ.
ಇದು ಸಿಂಗಲ್ ತೊಗೊಳ್ತೀನಿ. ಇಷ್ಟೇ ಫ್ರೆಂಡ್ಸ್. ಇನ್ನು ಕ್ರಾಸ್ ಬೆಲ್ಟ್ ಎಲ್ಲ ರೆಡಿ ಆಯಿತು. ಇನ್ನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬಟ್ಟೆ ಇದೆ, ನಾನು ಆಮೇಲೆ ಹೊಲಿತಾ ಕಟ್ ಮಾಡ್ಕೊಳ್ತೀನಿ. ತುಂಬಾ ಬಟ್ಟೆ ಉಳಿದಿದೆ ನೋಡಿ, ಇಷ್ಟು ಬಟ್ಟೆ ಉಳಿದಿದೆ. ನನಗೆ ಬೇಕಾದಷ್ಟು ಯೂಸ್ ಮಾಡಿ ಆಮೇಲೆ ಎತ್ತಿಡ್ತೀನಿ. ಇಷ್ಟು ಬಟ್ಟೆ ಇದೆ, ಯಾವುದನ್ನು ಬಿಡೋದಿಲ್ಲ ಫ್ರೆಂಡ್ಸ್. ನಾನು ಕಟ್ಟಿಂಗ್ ಆದಮೇಲೆ ಎಲ್ಲದೂ ಜೋಡಿಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ಬ್ಯಾಕು, ಫ್ರಂಟು, ಸ್ಲೀವು ಎಲ್ಲ ಕಟ್ಟಿಂಗ್ ಆಯಿತು. 5 ನಿಮಿಷ ಅಷ್ಟೇ ನನಗೆ. ಬಟ್ ನಾನು ನೈಟೆಲ್ಲ ಕುಳಿತು ಒಂದು 4 ಬ್ಲೌಸ್ ಕಟ್ ಮಾಡ್ತೀನಿ. ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಹೊಲಿಲಿಕ್ಕೆ. ನನಗೆ ಮತ್ತೆ ಬೆಳಗ್ಗೆನೇ ಕಟ್ ಮಾಡ್ಕೊಂಡು ಹೊಲಿ ಅಂದರೆ ಆಗಂಗಿಲ್ಲ ಫ್ರೆಂಡ್ಸ್. ಇನ್ನು ಕೆಲಸ ಆದಮೇಲೆ ಇನ್ನು ಕುಂತು ಹೊಲಿಯೋಕೆ ಈಸಿ ಆಗಿಬಿಡ್ತೈತೆ ಫ್ರೆಂಡ್ಸ್. ಅದಕ್ಕೆ ನಾನು ನೈಟೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಮ್ನೂರು ಸಾಬ್, ರೇಷ್ಮಾ ಎಮ್ನೂರು ಸಾಬ್ ಅಂತ ನೋಡಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್.